ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ ಕಂಟ್ರೋಲ್ ಮಾಡುವಂತದ್ದಕ್ಕೆ ಕಠಿಣ ರೂಲ್ಸ್ ಅನ್ನ ಫಿಕ್ಸ್ ಮಾಡದೆ ಹೋದ್ರೆ ಮಾತ್ರ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಎಲ್ಲಾ ಕಡೆನೂ ಕೂಡ ಜನ ಸೇರ್ತಾನೆ ಇದ್ದಾರೆ. ಎಷ್ಟೇ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿ ಜನನೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಸರ್ಕಾರ ಏನ್ ರೂಲ್ಸ್ ಆದ್ರೂ ಮಾಡ್ಲಿ, ಆದ್ರೆ ಅದನ್ನ ಫಾಲೋ ಮಾಡ್ಬೇಕಾಗಿರೋರು ನಾವೇ ಅಲ್ವಾ. ನಾವ್ ಎಷ್ಟ್ರ ಮಟ್ಟಿಗೆ ಸಹಕಾರ ಕೊಡ್ತೀವೋ ಅಷ್ಟ್ರ ಮಟ್ಟಿಗೆ ಕೊರೋನಾವನ್ನ ತಡೆ ಹಿಡಿಬಹುದು. ಇಲ್ಲ ಅಂದ್ರೆ ಕಷ್ಟ. ನಿಯಮ ಬಿಗಿ ಮಾಡದೆ ಹೋದ್ರೆ ಅಪಾಯ ಮಾತ್ರ ಗ್ಯಾರಂಟಿ. ಕರ್ನಾಟಕ ಬಚಾವಾಗ್ಲಿಕ್ಕೆ ಬೇರೆ ದಾರಿ ಯಾವುದೂ ಇಲ್ಲ. ಸರ್ಕಾರನೇ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಯಾಕೆಂದ್ರೆ ಪ್ರತಿನಿತ್ಯ ನಾವು ಕೂಡ ಜಾಗೃತಿಯನ್ನ ಮೂಡಿಸ್ತಾ ಇದೀವಿ. ಆದ್ರೂ ಕೂಡ ನೋಡಿ ಹೇಗಿದೆ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಈಗಷ್ಟೇ ತೋರಿಸ್ತಾ ಇದ್ರು ಮಾರ್ಕೆಟ್ ನಲ್ಲಿ ಹೇಗಿದೆ ಅಂತ. 10 ದಿನದಲ್ಲಿ ದಿನಕ್ಕೆ 3,500 ಕೇಸ್ ಬರುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಎಲ್ಲ ಇನ್ನ ಪ್ರತಿದಿನ 3,500 ಕೇಸ್ಗಳು ದಾಖಲಾದ್ರೂ ಆಗಬಹುದು. ಆ ರೀತಿಯಾದಂತ ಸಾಧ್ಯತೆ ಇದೆ. 2 ವಾರ ಸೆಮಿ ಲಾಕ್ಡೌನ್ ಅನ್ನ ಮಾಡಿದ್ರೆ ಕಂಟ್ರೋಲ್ಗೆ ಬರುವಂತ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಕಷ್ಟ ಅಂತ ತಜ್ಞರು ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ. ಕೇಸ್ ಹೆಚ್ಚಾದ್ರೆ ಬೆಡ್ನ ಸಮಸ್ಯೆ ಆಗುತ್ತೆ. ಇನ್ನು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸೊ ಹೀಗಾಗಿ ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಒಂದ್ ಕಡೆ ಜಿಮ್ಮು, ಪಾರ್ಕು, ಪಬ್ಬು, ಕ್ಲಬ್ಬು ಇದು ಎಲ್ಲದಕ್ಕೂ ಕೂಡ ಅದರದ್ದೇ ಆದಂತ ಸಪರೇಟ್ ಒಂದು ರೂಲ್ಸ್ ಅನ್ನ ಮಾಡಿದ್ರೆ ಮಾತ್ರ ನಾವು ಇದೆಲ್ಲಕ್ಕೂ ಕೂಡ 2ನೇ ಅಲೆಗೆ ಬ್ರೇಕ್ ಹಾಕ್ಬೋದು. ಇಲ್ಲಾಂದ್ರೆ ಕಷ್ಟ ಅಂತ ಸ್ಪಷ್ಟವಾಗಿ ತಜ್ಞರು ಸರ್ಕಾರಕ್ಕೆ ಸಲಹೆಯನ್ನ ನೀಡಿದ್ದಾರೆ.